ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ. ನಾನು ಹುಟ್ಟಿದ್ದು ಚಿತ್ರದುರ್ಗ ಜಿಲ್ಲೆ. ಹಾಗೆಯೇ ನನ್ನ ಗಂಡನ ಮನೆ ಬಂದುಬಿಟ್ಟು ಮಲೆನಾಡು ಸೀಮೆ ಚಿಕ್ಕಮಗಳೂರು. ಇಂದು ನಾನು ನನ್ನ ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಾಯಿದ್ದೀನಿ. ಬನ್ನಿ ಪಂಚಾಮೃತದೊಂದಿಗೆ ಪ್ರಾರಂಭವನ್ನು ಮಾಡೋಣ. ಪಂಚಾಮೃತ ಮಾಡಲು ನಾನಿಲ್ಲಿ ಬಾಳೆಹಣ್ಣು, ಸೇಬು, ಹಾಲು, ಮೊಸರು, ಹಾಗೆಯೇ ಜೇನುತುಪ್ಪ, ತುಪ್ಪ, ಸಕ್ಕರೆ ಮತ್ತು ದ್ರಾಕ್ಷಿ ಗೋಡಂಬಿಯನ್ನು ಇಲ್ಲಿ ತಗೊಂಡಿದ್ದೀನಿ. ಮೊದಲಿಗೆ ಒಂದು ಅರ್ಧ ಬೌಲಷ್ಟು ಹಾಲನ್ನು ಒಂದು ಬಟ್ಲಿಗೆ ಸೇರಿಸ್ತಾ ಇದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ಕಾಲು ಭಾಗ ಆಪಲನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಬಾಳೆಹಣ್ಣಲ್ಲಿ ನಾನು ಒಂದು ಚುಕ್ಕಿ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಅದಕ್ಕೆ ಹಾಕ್ತಿದ್ದೀನಿ. ಒಂದು ದೊಡ್ಡ ಸ್ಪೂನಷ್ಟು ಮೊಸರನ್ನು ಹಾಕಬೇಕು. ಹಾಗೆಯೇ ಗೋಡಂಬಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಒಂದು ಸ್ಪೂನ್ ತುಪ್ಪ, ಒಂದು ಸ್ಪೂನ್ ಜೇನುತುಪ್ಪ, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೋಬೇಕು. ಸಕ್ಕರೆಗಿಂತ ಜೇನುತುಪ್ಪವನ್ನೇ ಹೆಚ್ಚಾಗಿ ಬಳಸಿ, ಯಾಕೆಂದರೆ ಸಕ್ಕರೆಗಿಂತ ಜೇನುತುಪ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ಬೇಕು ಅಂದರೆ ಫ್ರೆಂಡ್ಸ್ ನೀವು ದಾಳಿಂಬೆ ಹಣ್ಣು ಸೇರಿಸ್ಕೋಬೋದು, ಇಲ್ಲ ಕಲ್ಲು ಸಕ್ಕರೆ, ಖರ್ಜೂರವನ್ನು ಸಹ ಸೇರಿಸ್ಕೊಂಡು ಪಂಚಾಮೃತವನ್ನು ಸಿದ್ಧಪಡಿಸ್ಬೋದು. ಹಬ್ಬಗಳಲ್ಲಿ ವಿಶೇಷವಾಗಿ ದೇವರಿಗೆ ತುಂಬ ಶ್ರೇಷ್ಠವಾದಂಥ ನೈವೇದ್ಯ ಇದು ಅಂತ ಹೇಳ್ತಾರೆ. ನಿಮ್ಮ ಮನೆಗಳಲ್ಲೂ ಸಹ ಹಬ್ಬಗಳಲ್ಲಿ ಮಾಡಿ ನೈವೇದ್ಯವನ್ನು ಮಾಡಿ. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನೈವೇದ್ಯಕ್ಕೆ ಪಂಚಾಮೃತ ಸಿದ್ಧ ಆಗುತ್ತೆ. ಹಾಗೆಯೇ ನಾನೆಲ್ಲ ಯೂಟ್ಯೂಬರ್ಸ್ ಹತ್ರನೂ ಸಹ ಕೇಳ್ಕೊತಾ ಇದ್ದೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಈಗ ನೋಡಿ ಪಂಚಾಮೃತ ಸಿದ್ಧ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ. ನಾನು ಹುಟ್ಟಿದ್ದು ಚಿತ್ರದುರ್ಗ ಜಿಲ್ಲೆ. ಹಾಗೆಯೇ ನನ್ನ ಗಂಡನ ಮನೆ ಬಂದುಬಿಟ್ಟು ಮಲೆನಾಡು ಸೀಮೆ ಚಿಕ್ಕಮಗಳೂರು. ಇಂದು ನಾನು ನನ್ನ ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಾಯಿದ್ದೀನಿ. ಬನ್ನಿ ಪಂಚಾಮೃತದೊಂದಿಗೆ ಪ್ರಾರಂಭವನ್ನು ಮಾಡೋಣ. ಪಂಚಾಮೃತ ಮಾಡಲು ನಾನಿಲ್ಲಿ ಬಾಳೆಹಣ್ಣು, ಸೇಬು, ಹಾಲು, ಮೊಸರು, ಹಾಗೆಯೇ ಜೇನುತುಪ್ಪ, ತುಪ್ಪ, ಸಕ್ಕರೆ ಮತ್ತು ದ್ರಾಕ್ಷಿ ಗೋಡಂಬಿಯನ್ನು ಇಲ್ಲಿ ತಗೊಂಡಿದ್ದೀನಿ. ಮೊದಲಿಗೆ ಒಂದು ಅರ್ಧ ಬೌಲಷ್ಟು ಹಾಲನ್ನು ಒಂದು ಬಟ್ಲಿಗೆ ಸೇರಿಸ್ತಾ ಇದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ಕಾಲು ಭಾಗ ಆಪಲನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಬಾಳೆಹಣ್ಣಲ್ಲಿ ನಾನು ಒಂದು ಚುಕ್ಕಿ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಅದಕ್ಕೆ ಹಾಕ್ತಿದ್ದೀನಿ. ಒಂದು ದೊಡ್ಡ ಸ್ಪೂನಷ್ಟು ಮೊಸರನ್ನು ಹಾಕಬೇಕು. ಹಾಗೆಯೇ ಗೋಡಂಬಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಒಂದು ಸ್ಪೂನ್ ತುಪ್ಪ, ಒಂದು ಸ್ಪೂನ್ ಜೇನುತುಪ್ಪ, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೋಬೇಕು. ಸಕ್ಕರೆಗಿಂತ ಜೇನುತುಪ್ಪವನ್ನೇ ಹೆಚ್ಚಾಗಿ ಬಳಸಿ, ಯಾಕೆಂದರೆ ಸಕ್ಕರೆಗಿಂತ ಜೇನುತುಪ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ಬೇಕು ಅಂದರೆ ಫ್ರೆಂಡ್ಸ್ ನೀವು ದಾಳಿಂಬೆ ಹಣ್ಣು ಸೇರಿಸ್ಕೋಬೋದು, ಇಲ್ಲ ಕಲ್ಲು ಸಕ್ಕರೆ, ಖರ್ಜೂರವನ್ನು ಸಹ ಸೇರಿಸ್ಕೊಂಡು ಪಂಚಾಮೃತವನ್ನು ಸಿದ್ಧಪಡಿಸ್ಬೋದು. ಹಬ್ಬಗಳಲ್ಲಿ ವಿಶೇಷವಾಗಿ ದೇವರಿಗೆ ತುಂಬ ಶ್ರೇಷ್ಠವಾದಂಥ ನೈವೇದ್ಯ ಇದು ಅಂತ ಹೇಳ್ತಾರೆ. ನಿಮ್ಮ ಮನೆಗಳಲ್ಲೂ ಸಹ ಹಬ್ಬಗಳಲ್ಲಿ ಮಾಡಿ ನೈವೇದ್ಯವನ್ನು ಮಾಡಿ. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನೈವೇದ್ಯಕ್ಕೆ ಪಂಚಾಮೃತ ಸಿದ್ಧ ಆಗುತ್ತೆ. ಹಾಗೆಯೇ ನಾನೆಲ್ಲ ಯೂಟ್ಯೂಬರ್ಸ್ ಹತ್ರನೂ ಸಹ ಕೇಳ್ಕೊತಾ ಇದ್ದೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಈಗ ನೋಡಿ ಪಂಚಾಮೃತ ಸಿದ್ಧ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್.